IBCA ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಇದು ಜಗತ್ತಿನಲ್ಲಿ 7 ಪ್ರಭೇದದ ಕ್ಯಾಟ್ಗಳನ್ನು ಬಿಗ್ ಕ್ಯಾಟ್ಗಳಂತ ಗುರುತಿಸ್ತದೆ. ಅವು ಯಾವುವು ಅಂದರೆ ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್ ಮತ್ತು ಪೂಮಾಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಕಂಡುಬರ್ತಕ್ಕಂಥ ಬಿಗ್ ಕ್ಯಾಟ್ಗಳ ಬಗ್ಗೆ ಸವಿವರವಾಗಿ ತಿಳಿಯೋಣ. 1. ರಾಯಲ್ ಬೆಂಗಾಲ್ ಟೈಗರ್, ಪ್ಯಾಂಥೆರಾ ಟೈಗ್ರಿಸ್ ಎಂಬುದು ಇವುಗಳ ವೈಜ್ಞಾನಿಕ ಹೆಸರಾಗಿದೆ. ಇವು ಭಾರತ ಮಾತ್ರವಲ್ಲದೆ ನೇಪಾಳ, ಭೂತಾನ್ ಮತ್ತು ಬಾಂಗ್ಲಾದಲ್ಲೂ ಸಹ ಕಂಡುಬರುತ್ತವೆ. ಇವುಗಳನ್ನು ನವೆಂಬರ್ 18, 1972ರಲ್ಲಿ ಸಿಂಹದ ಬದಲಿಗೆ ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಅಂಗೀಕರಿಸಲಾಯಿತು. 1973ರಲ್ಲಿ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನದಿಂದ ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನು ಜಾರಿಗೆ ತರಲಾಯಿತು. NTCA ಅಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇದು ಹುಲಿ ಮೀಸಲು ಪ್ರದೇಶಗಳ ಮೇಲ್ವಿಚಾರಣೆ ಮಾಡುವಂತಹ ಶಾಸನಬದ್ಧ ಸಂಸ್ಥೆಯಾಗಿದೆ. ವಿಶ್ವದ ಕಾಡು ಹುಲಿಗಳ ಸರಿಸುಮಾರು 75% ಭಾರತ ಹೊಂದಿದೆ. ಮಹಾರಾಷ್ಟ್ರದ ನಾಗ್ಪುರವನ್ನು ಭಾರತದ ಹುಲಿ ರಾಜಧಾನಿ ಎನ್ನಲಾಗುತ್ತದೆ. ಕ್ರಮವಾಗಿ ಮಧ್ಯಪ್ರದೇಶ, ಕರ್ನಾಟಕ ಮತ್ತು ಉತ್ತರಾಖಂಡಗಳು ಅಧಿಕ ಹುಲಿ ಸಾಂದ್ರತೆ ಹೊಂದಿದ ರಾಜ್ಯಗಳಾಗಿವೆ. ಆಂಧ್ರ ಪ್ರದೇಶದ ನಾಗಾರ್ಜುನ ಸಾಗರ ಟೈಗರ್ ರಿಸರ್ವ್ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಖ್ಯಾತಿಯನ್ನು ಪಡೆದಿದೆ. ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದಲ್ಲಿ ಕಂಡುಬರುವ ಸುಂದರ್ಬನ್ ಕಾಡುಗಳು ಹುಲಿಗಳು ವಾಸಿಸುವ ಏಕೈಕ ಮ್ಯಾಂಗ್ರೋವ್ ಕಾಡುಗಳೆಂದು ಖ್ಯಾತಿವೆತ್ತಿವೆ. ಇದಿಷ್ಟು ಹುಲಿಗಳ ಸಂರಕ್ಷಣೆಗಾಗಿ ಭಾರತದಲ್ಲಿ ಕೈಗೊಂಡ ಕ್ರಮಗಳ ಕುರಿತಾದಂತಹ ಮಾಹಿತಿ ಆಯಿತು. ಇನ್ನು ಎರಡನೇ ಕ್ಯಾಟ್ ಆದ ಏಸಿಯಾಟಿಕ್ ಲಯನ್ ಅಂದರೆ ಏಷ್ಯನ್ ಸಿಂಹದ ಕುರಿತು ತಿಳಿಯೋಣ ಬನ್ನಿ. ಪ್ಯಾಂಥೆರಾ ಲಿಯೋ ಎಂಬುದು ಇವುಗಳ ವೈಜ್ಞಾನಿಕ ಹೆಸರಾಗಿದೆ. ಇವು ಭಾರತದಲ್ಲಿ ಮಾತ್ರವೇ ಕಂಡುಬರುತ್ತವೆ. ಭಾರತದಲ್ಲಿ ವಿಶೇಷವಾಗಿ ಗುಜರಾತಿನ ಸೌರಾಷ್ಟ್ರ ಪ್ರದೇಶ ಅಂದರೆ ಗಿರ್ ಅರಣ್ಯದಲ್ಲಿ ಕಂಡುಬರುತ್ತವೆ. 1900ರ ವೇಳೆಗೆ ಭಾರತದಲ್ಲಿ ಕೇವಲ 20 ಏಸಿಯಾಟಿಕ್ ಲಯನ್ಗಳು ಉಳಿದಿದ್ದವು. ಭಾರತ ಸರ್ಕಾರದ ಸಂರಕ್ಷಣಾ ಕ್ರಮಗಳಿಂದಾಗಿ ಇಂದು 600 ಸಿಂಹಗಳಾಗಿವೆ. ಇವು ಗಿರ್ ಮಾತ್ರವಲ್ಲದೆ ಅಮ್ರೇಲಿ, ಭಾವನಗರ, ಸೋಮನಾಥ ಜಿಲ್ಲೆಗಳಲ್ಲೂ ಸಹ ಕಂಡುಬರುತ್ತವೆ. ಇಷ್ಟೊಂದು ಸಿಂಹಗಳು ಒಂದೇ ಕಡೆ ಇದ್ದಾಗ ಸಾಂಕ್ರಾಮಿಕ ಕಾಯಿಲೆಗಳು, ನೈಸರ್ಗಿಕ ವಿಕೋಪ ಸಂಭವಿಸಿದಂತಹ ಪಕ್ಷದಲ್ಲಿ ಇವುಗಳ ಸಂತತಿ ನಾಶವಾಗುವ ಭಯವಿದೆ ಎಂಬ ಕಾರಣಕ್ಕೆ ಅವುಗಳನ್ನು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನಕ್ಕೆ ಸ್ಥಳಾಂತರಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಆದರೆ ಅದು ಇನ್ನೂ ವಿಳಂಬವಾಗುವಂತಹ ಸಾಧ್ಯತೆ ಇದೆ. ಇವು ಬಂಗಾಳ ಹುಲಿಗಳಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ. ಆಫ್ರಿಕನ್ ಸಿಂಹಗಳಿಗೆ ಹೋಲಿಸಿದರೆ ಇವುಗಳ ಕೇಸರವು ಕಡಿಮೆ ಇರುವ ಕಾರಣ ಇವುಗಳ ಕಿವಿಗಳು ಸ್ಪಷ್ಟವಾಗಿ ಕಾಣುತ್ತವೆ. ಮುಂದುವರೆದು ಮೂರನೇ ಬಿಗ್ ಕ್ಯಾಟ್ ಆಗಿ ಚಿರತೆ ಅಂದರೆ ಲೆಪರ್ಡ್ ಬಗ್ಗೆ ತಿಳಿಯೋಣ. 3. ಇಂಡಿಯನ್ ಲೆಪರ್ಡ್. ಇವು ಹಿಮಾಲಯದ ಅತಿ ಎತ್ತರದ ಪ್ರದೇಶ ಮತ್ತು ಶುಷ್ಕ ಮರುಭೂಮಿಯನ್ನು ಹೊರತುಪಡಿಸಿ ಭಾರತದ ತುಂಬೆಲ್ಲ ಕಂಡುಬರುತ್ತವೆ. ಇವು ಭಾರತ ಮಾತ್ರವಲ್ಲದೆ ನೆರೆಹೊರೆಯ ರಾಷ್ಟ್ರಗಳಾದ ಬಾಂಗ್ಲಾ, ಭೂತಾನ್, ಪಾಕ್, ನೇಪಾಳ, ಚೀನಾದಲ್ಲೂ ಸಹ ಕಂಡುಬರುತ್ತವೆ. ಇವುಗಳ ಮೈ ಮೇಲಿನ ಕಪ್ಪು ಚುಕ್ಕೆಗಳನ್ನು ರೋಸೆಟ್ ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿನ ವರ್ಣದ್ರವ್ಯ ಅಂದರೆ ಮೆಲನಿಸಮ್ನ ಬದಲಾವಣೆಯಿಂದ ಕರಿಚಿರತೆಗಳು ಕಂಡುಬರುತ್ತವೆ. ಇವು ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯಗಳಲ್ಲಿ ಕಂಡುಬರುತ್ತವೆ. ವಿಶೇಷವಾಗಿ ದಾಂಡೇಲಿ ಮತ್ತು ಅಂಶಿ ಅರಣ್ಯ ಭಾಗದಲ್ಲಿ ಕಾಣಸಿಗುತ್ತವೆ. ಇತ್ತೀಚಿನ ವರದಿ ಪ್ರಕಾರ ಭಾರತದಲ್ಲಿ 13,874 ಚಿರತೆಗಳಿರಬಹುದು ಎಂದು ಅಂದಾಜಿಸಲಾಗಿದೆ. ಅದರಲ್ಲಿ ಪ್ರಥಮ ಸ್ಥಾನ ಮಧ್ಯಪ್ರದೇಶ, ದ್ವಿತೀಯ ಮಹಾರಾಷ್ಟ್ರ, ತೃತೀಯ ಕರ್ನಾಟಕ, 4ನೇ ಸ್ಥಾನದಲ್ಲಿ ತಮಿಳುನಾಡು ರಾಜ್ಯಗಳು ಅಧಿಕ ಚಿರತೆಗಳನ್ನು ಹೊಂದಿವೆ. ಕರ್ನಾಟಕದಲ್ಲಿ 1,879 ಚಿರತೆಗಳನ್ನು ಗುರುತಿಸಲಾಗಿದೆ. ಇನ್ನು 4ನೇ ಸ್ಥಾನದಲ್ಲಿರುವ ಬಿಗ್ ಕ್ಯಾಟ್ ಅಂದರೆ ಸ್ನೋ ಲೆಪರ್ಡ್ ಅಂದರೆ ಹಿಮಚಿರತೆ. ಇವು ಮುಖ್ಯವಾಗಿ ದಕ್ಷಿಣ ಮತ್ತು ಮಧ್ಯ ಏಷ್ಯಾದ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರುತ್ತವೆ. ಭಾರತದಲ್ಲಿ ಲಡಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶದ ಎತ್ತರದ ಹಿಮಾಲಯ ಶ್ರೇಣಿಗಳಲ್ಲಿ ಕಂಡುಬರುತ್ತವೆ. ಹಿಮಾಲಯದ ಪ್ರೇತ ಅಂದರೆ ಗೋಸ್ಟ್ ಆಫ್ ದ ಮೌಂಟೇನ್ಸ್ ಎಂದು ಕರೆಯಲಾಗುವ ಇದು ಸಮುದ್ರ ಮಟ್ಟದಿಂದ 3,000ದಿಂದ 4,500 ಮೀಟರ್ ಎತ್ತರದ ಕಡಿದಾದ ಪರ್ವತ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಇವುಗಳ ದಪ್ಪನೆ ತುಪ್ಪಳವು
ಚಳಿಯಿಂದ ರಕ್ಷಣೆಯನ್ನು ನೀಡಿದರೆ ಇವುಗಳ ಅಗಲವಾದ ಪಾದವು ಹಿಮದ ಮೇಲೆ ನಡೆಯಲು ಸಹಕಾರಿಯಾಗುವಂತೆ ಇರುತ್ತದೆ. ಇವು ಹುಲಿ ಸಿಂಹಗಳಂತಹ ಬಿಗ್ ಕ್ಯಾಟ್ಗಳ ರೀತಿ ಗರ್ಜಿಸಲಾರವು. 2009ರಲ್ಲಿ ಪ್ರಾಜೆಕ್ಟ್ ಸ್ನೋ ಲೆಪರ್ಡ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ. 2024ರಲ್ಲಿ ಹಿಮಚಿರತೆ ಗಣತಿಯನ್ನು ಮಾಡಲಾಗಿದ್ದು ಭಾರತದಲ್ಲಿ 718 ಹಿಮಚಿರತೆಗಳಿವೆ. ಅದರಲ್ಲಿ ಅತಿ ಹೆಚ್ಚು ಅಂದರೆ 477 ಲಡಾಖ್ನಲ್ಲಿವೆ. ಲಡಾಖ್ನ ಎಮಿಸ್ ರಾಷ್ಟ್ರೀಯ ಉದ್ಯಾನವನವು ಅಧಿಕ ಹಿಮಚಿರತೆ ಸಾಂದ್ರತೆಯನ್ನು ಹೊಂದಿದೆ. ಇದು ಹಿಮಾಚಲ ಪ್ರದೇಶದ ರಾಜ್ಯ ಪ್ರಾಣಿ ಆಗಿದೆ. ನೆಕ್ಸ್ಟ್ 5ನೇ ಬಿಗ್ ಕ್ಯಾಟ್ ಆದಂತಹ ಕ್ಲೌಡೆಡ್ ಲೆಪರ್ಡ್ ಅಂದರೆ ಮೇಘಾವೃತ ಚಿರತೆಯ ಬಗ್ಗೆ ತಿಳಿಯೋಣ. ಇವು ಆಗ್ನೇಯ ಏಷ್ಯಾದ ಹಿಮಾಲಯದ ತಪ್ಪಲು ಮತ್ತು ಚೀನಾಗಳಲ್ಲಿ ಕಂಡುಬರುತ್ತವೆ. ಇವು ಮುಖ್ಯವಾಗಿ ಭಾರತದ ಮೇಘಾಲಯ, ಸಿಕ್ಕಿಂ, ಅಸ್ಸಾಂ, ಮಿಜೋರಾಂ, ಅರುಣಾಚಲ ಪ್ರದೇಶದ ಬೆಟ್ಟಗುಡ್ಡಗಳ ಅರಣ್ಯಗಳಲ್ಲಿ ಕಾಣಸಿಗುತ್ತವೆ. ಇದು ಮೇಘಾಲಯ ರಾಜ್ಯದ ರಾಜ್ಯ ಪ್ರಾಣಿ ಆಗಿದೆ. ಇವು ಮರದ ಮೇಲೆ ವಾಸಿಸಲು ಹಾಗೆ ಮರ ಹತ್ತುವಲ್ಲಿ ಮತ್ತು ಇಳಿಯುವಲ್ಲಿ ನಿಪುಣತೆಯನ್ನು ಸಾಧಿಸಿವೆ. ಇವುಗಳ ಮೈ ಮೇಲೆ ಮೋಡದಂತಹ ದೊಡ್ಡ ದೊಡ್ಡ ಕಲೆಗಳಿರುವ ಕಾರಣ ಇದಕ್ಕೆ ಕ್ಲೌಡೆಡ್ ಲೆಪರ್ಡ್ ಎಂದು ಕರೆಯಲಾಗುತ್ತದೆ. ಇವುಗಳ ದೇಹ ಗಾತ್ರಕ್ಕೆ ಹೋಲಿಸಿದರೆ ಇವು ದೊಡ್ಡದಾದ ಕೆನೈನ್ ಟೀತ್ ಅಂದರೆ ಕೋರೆ ಹಲ್ಲುಗಳನ್ನು ಹೊಂದಿದ ಪರಿಣಾಮ ಇವಕ್ಕೆ ಮಾಡ್ರನ್ ಸೇಬರ್ ಟೂತ್ ಎಂದು ಕರೆಯಲಾಗುತ್ತದೆ. ತ್ರಿಪುರದ ಸಿಪಾಯಿಜಾಲ ವನ್ಯಜೀವಿ ಧಾಮದ ಒಂದು ಭಾಗದಲ್ಲಿ ಕ್ಲೌಡೆಡ್ ಲೆಪರ್ಡ್ಗಳಿಗಾಗಿ ನ್ಯಾಷನಲ್ ಪಾರ್ಕನ್ನು ಮೀಸಲಿಡಲಾಗಿದೆ. ಹಾಗೆ ಅರುಣಾಚಲ ಪ್ರದೇಶದ ನಮ್ದಫಾ ರಾಷ್ಟ್ರೀಯ ಉದ್ಯಾನ ಮತ್ತು ಮಿಜೋರಾಂನ ದಾಂಪಾ ರಾಷ್ಟ್ರೀಯ ಉದ್ಯಾನದಲ್ಲಿ ಇವುಗಳನ್ನು ರಕ್ಷಿಸಲಾಗಿದೆ. IBCA ಅಂದರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಎಂಬುದು ಜಗತ್ತಿನ 7 ಬಿಗ್ ಕ್ಯಾಟ್ ಪ್ರಭೇದಗಳಾದ ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್, ಪೂಮಾಗಳನ್ನು ಸಂರಕ್ಷಿಸುವ ದೃಷ್ಟಿಯಿಂದ ಹುಟ್ಟಿಕೊಂಡಂತಹ ಸಂಸ್ಥೆಯಾಗಿದೆ. ಇದರ ಪ್ರಕಾರ ಕ್ಲೌಡೆಡ್ ಲೆಪರ್ಡನ್ನು ಬಿಗ್ ಕ್ಯಾಟ್ ಎಂದು ಪರಿಗಣಿಸೋದಿಲ್ಲ. ಇದು ನಿಯೋಫೆಲಿಸ್ ಎಂಬ ಪ್ರತ್ಯೇಕ ಕುಲಕ್ಕೆ ಸೇರಿದ್ದು ಪ್ಯಾಂಥೆರಾ ಗುಂಪಿನ ಭಾಗವಲ್ಲ ಎಂಬ ಕಾರಣಕ್ಕೆ ಇದನ್ನು ಬಿಗ್ ಕ್ಯಾಟ್ ಅಲ್ಲವೆಂದು ಪರಿಗಣಿಸುತ್ತಾರೆ. ಆದರೆ ಇದರ ಅನನ್ಯ ಆನುವಂಶಿಕ ರಚನೆಯಿಂದಾಗಿ ಬಿಗ್ ಕ್ಯಾಟ್ ಗುಂಪಿಗೆ ಸೇರಿಸಲಾಗಿದೆ. ಕ್ಲೌಡೆಡ್ ಲೆಪರ್ಡ್ಗಳು ಬಿಗ್ ಕ್ಯಾಟ್ಗಳು ಹೌದೇ ಅಲ್ಲವೇ ಎಂಬುದೇ ಇಂದಿಗೂ ಚರ್ಚಾಸ್ಪದ ವಿಷಯವಾಗಿದೆ. ಇದುವರೆಗೂ 5 ಬಿಗ್ ಕ್ಯಾಟ್ಗಳಾದವು. ಇನ್ನೂ ಒಂದು ಬಿಗ್ ಕ್ಯಾಟ್ 1952ರಲ್ಲಿ ಭಾರತದಿಂದ ಅಳಿದು ಹೋಗಿದ್ದವು. ಅವುಗಳನ್ನು 2022ರಲ್ಲಿ ನಮೀಬಿಯಾ ಮತ್ತು 2023ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ತಂದು ಕುನೋ ರಾಷ್ಟ್ರೀಯ ಉದ್ಯಾನಕ್ಕೆ ಪರಿಚಯಿಸಲಾಯಿತು. ಅವೇ ಚೀತಾಗಳು. ಚೀತಾಗಳ ಆಮದು ವಿಶ್ವದ ಮೊದಲ ಖಂಡಾಂತರ ವನ್ಯಜೀವಿ ಸ್ಥಳಾಂತರ ಯೋಜನೆ ಆಗಿದೆ. ಇವು ವಿಶ್ವದ ಅತಿ ವೇಗದ ಭೂಚರ ಪ್ರಾಣಿಗಳಾಗಿವೆ. ಅಂದರೆ ಗಂಟೆಗೆ 80ರಿಂದ 120 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು. ಇದಿಷ್ಟು ಭಾರತದಲ್ಲಿ ಕಂಡುಬರ್ತಕ್ಕಂತಹ 5+1 ಬಿಗ್ ಕ್ಯಾಟ್ಗಳ ಕುರಿತಾದಂತಹ ಕಿರು ಮಾಹಿತಿ. ಮುಂದಿನ ದಿನಗಳಲ್ಲಿ ಇತರೆ ವೈಲ್ಡ್ ಕ್ಯಾಟ್ ಅಂದರೆ ಕಾಡು ಬೆಕ್ಕುಗಳ ಬಗ್ಗೆ ತಿಳಿಯೋಣ.